ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಅಂತೂ ಬೆಂಗಳೂರಿಂದ ಫ್ಲೈಟ್ ಟೇಕ್ ಆಫ್ ಆಗಿ ನಾನು ಹೊರಟಿದ್ದೆ ಡೆಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಸೊ ಮೇಲ್ಗಡೆಯಿಂದ ಡೆಲ್ಲಿ ಈ ತರ ಕೆಳಗಡೆ ಕಾಣಿಸುತ್ತೆ. ಆ ರೋಡ್ಸು, ಆ ಗಾರ್ಡನ್ಸು, ವಾವ್ ಸಖತ್ತಾಗಿದೆ ಮಾತ್ರ. ನೋಡಕ್ಕೆ ಹೇಳ್ಕೊಂಡ್ ಸಾಲದು. ಹಾಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು ಮೇಲಿಂದ ಕೆಳಗಡೆ ವ್ಯೂ. ಇಂತೂ 2 ಅವರ್ ಜರ್ನಿ ಆದ್ಮೇಲೆ ನಾವು ಬಂದು ತಲುಪಿದ್ದೆ ಡೆಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಲ್ಯಾಂಡ್ ಆಗ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು. ಒಳಗಡೆ ಹಾಗೆ ಆಡ್ಬಿಟ್ಟು ಜೋರಾಗಿ ಹೊಡ್ಕತ್ತಿತ್ತು, ಲಬ್ ಡಬ್ ಅಂತ. ಸೇಫ್ಲಿ ಲ್ಯಾಂಡ್ ಆಗ್ತೀನೋ ಇಲ್ಲ ಅಂತ ಅಂತಿಂತು ಕೊನೆಗೆ ಸೇಫ್ಲಿ ಆಗಿ ಲ್ಯಾಂಡ್ ಆದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೇಫ್ ಆಗಿ ಲ್ಯಾಂಡ್ ಆದೆ ಅಂತ. ಒಳಗಡೆ ಕ್ಯಾಬಿನ್ ಕ್ರೂ ನಮ್ಗೆ ವೆಲ್ಕಮ್ ಕೋರಿದ್ರು, ಡೆಲ್ಲಿಗೆ ಬಂದಿದ್ದಕ್ಕೆ ಸ್ವಾಗತ ಅಂದ್ರು. ನಾವು ಇಲ್ಲಿಂದಾನೆ ಥ್ಯಾಂಕ್ ಯು ಅಂತ ಹೇಳಿ ಹಾಗೆ ವಿಂಡೋದಿಂದ ವಿಡಿಯೋ ಮಾಡ್ತಿದ್ದೆ. ಹಾಗೆ ಕೆಳಗಡೆ ಬರ್ತಿದ್ದಂಗೆನೆ ಬಿಸಿ ಗಾಳಿ ಅಂತ ಬರ್ತಾ ಇತ್ತು. ನಮ್ ನಾರ್ತ್ ಸೈಡ್ ಇರುತ್ತಲ್ಲ ಆ ತರ. ನಮ್ಗೆ ಹೇಳೋದು ಒಂದೇನೆ, ಈ ಟೈಮಲ್ಲಿ ಮಾತ್ರ ಡೆಲ್ಲಿಗೆ ಬರಕ್ ಹೋಗ್ಬೇಡಿ. ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಶೆಕೆ. ಬರ್ತಿದ್ದಂಗೆ ನನಗೆ ಗೊತ್ತಾಗೋಯ್ತು. ಇದೇ ನೋಡಿ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ವ್ಯೂ. ಬಸ್ ಬಂದಿತ್ತು, ಬಸ್ ಹತ್ಕೊಂಡು ನಾನು ಬಂದಿದ್ದೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಕ್ಸಿಟ್ ಕಡೆಗೆ. ಸೊ ಇಲ್ಲೆಲ್ಲ ಜನ ಬಂದಿದ್ರು, ಅವ್ರನ್ನ ಗೊತ್ತಿರೋರ್ನ ಕರ್ಕೊಂಡು ಹೋಗಕ್ಕೆ. ಸೊ ಇಲ್ಲಿ ಯಾರು ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಯಾರು ಬಂದಿರ್ಲಿಲ್ಲ. ನಾನು ಕರ್ಕೊಂಡ್ ಬಂದಿದ್ದೆ, ಇನ್ನೊಬ್ರು ಬೇರೆಯವರು. ಇಲ್ಲಿ ನೋಡಿ ಹೇಗ್ ಮಲಗಿದೆ ನಾಯಿ, ಯಾವ್ದು ಚಿಂತೆ ಅಲ್ದೇನೆ. ಅದ್ರ ಲೈಫ್ ಸೂಪರ್ ಆಗಿದೆ. ಅದನ್ನ ಬಾ ಹೇಳಿ ಹಾಗೆ ಮುಂದೆ ಹೊರಟೆ. ಸೊ ಇಲ್ಲಿ ಕ್ಯಾಬ್ ನಾವು ಮಾಡ್ಕೊಂಡು ನಾವು ಮಾಡಿರೋ ರೂಮ್ ಕಡೆಗೆ ಹೊರಟ್ವಿ. ಸೊ ರೂಮ್ಗೆ ಹೋದ್ಮೇಲೆ ನಾನು ಏನ್ ಮಾಡಿದೆ, ಅಲ್ಲಿಂದ ಎಲ್ಗೋದೆ, ನಾವ್ ಎಲ್ ರೂಮ್ ಮಾಡಿದ್ವಿ ಅಂತ ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ಅವ್ರು ಕೂಡ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.